ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಊರ್ವಶಿ, ನಮ್ಮ ಪೂರ್ವಿಗೂ ಪದ್ಮಿನಿ ಹಂಗೆ ಒಳ್ಳೆ ಸಂಬಂಧ ಸಿಕ್ಕಿರೋದು ಏಟ್ ಖುಷಿ ಸರ್ ಅಲ್ವಾ? ಹೌದತ್ಯವ್ವ, ನಮ್ಮ ಪೂರ್ವಿಗೆ ಎಂತ ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಹುಡ್ಕೊಂಡು ಬಂದೈತೆ. ಒಟ್ನಾಗೆ ಅವಳು ಖುಷಿಯಾಗಿ ಇದ್ಬಿಟ್ರೆ ಆಟೆ ಸಾಕು ನೋಡಿ. ಪೂರ್ವಿನ ಅವ್ರ ಮನೆಗೆ ಓದಕ್ ಬಿಡುವಾಗ ನನ್ನ ಮನಸ್ಸು ಒಂಥರ ಭಾರ ಆಗಿತ್ತು. ಆದ್ರೆ ಏನ್ ಮಾಡಕ್ಕಾಯ್ತದೆ, ಅನಿವಾರ್ಯ. ನಾನು ಸುಮ್ಕಿದ್ದೆ. ಆದ್ರೆ ಈಗ ಹಂಗ್ ಮಾಡಿದ್ದೆ ಒಳ್ಳೇದಾಯ್ತು. ಇಲ್ಲಾಂದ್ರೆ ನಮ್ಮ ಪೂರ್ವಿಗೆ ಇಂಥ ಒಳ್ಳೆ ಸಂಬಂಧ ಸಿಕ್ತಿರ್ಲಿಲ್ಲ. ಹೌದತ್ಯವ್ವ, ಅಮ್ಮಾಜಿಗ್ ನಾವು ಋಣಿಯಾಗಿರ್ಬೇಕು. ಈಗೆಲ್ಲ ಮುಂದೆ ನಿಂತ ಅವ್ರೆ ಮಾಡ್ತಿರೋದಲ್ವಾ. ಪೂರ್ವಿ ಮದುವೆ ಆಗ್ತಾ ಐತೆ. ಖುಷಿ ಪಡ್ಬೇಕು, ನೊಂದ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮಾಜಿಯವರು ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾವ್ರೆ, ಖುಷಿ ಆಗ್ತಾ ಐತೆ. ಆದ್ರೆ ಈ ಮದುವೆಗೆ ಏನೋ ಮಾಡೋಕ್ಕಾಗ್ತಿಲ್ವಲ್ಲ ನನ್ನ ಕೈನಲ್ಲಿ. ಇದು ನೋವು ಆಗ್ತಾ ಐತೆ. ನೊಂದ್ಕೋಬೇಡ್ರಿ, ಏನ್ ಮಾಡಕ್ಕಾಯ್ತೈತೆ? ಬಂದಂಗ್ ಬದುಕಬೇಕು. ಯಾವಾಗ ಹೆಂಗೆ ಏನೇನ್ ಆಯ್ತದೋ ಆಗ್ತೈತೆ. ಒಟ್ನಾಗೆ ಪೂರ್ವಿ ಸಂದಾಗಿರ್ಬೇಕು ಆಟಯ್ಯ. ಹೌದಣಯ್ಯ, ನಮ್ಮ ಪೂರ್ವಿ ಖುಷಿಯಾಗಿದ್ಬಿಟ್ರೆ ನಾಳೆ ಇದು ಯಾವುದು ಲೆಕ್ಕಕ್ಕೆ ಬರಕ್ಕಿಲ್ಲ. ಆದರೂ ಪೂರ್ವಿ ಮದುವೆಗೆ ಒಂದೇ ಒಂದು ಸೀರೆ ತರೋ ತಾಕತ್ತು ಇಲ್ವಲ್ಲ ನನಗೆ. ಪದ್ಮಿನಿ ಮದುವೆನ ಅದ್ದೂರಿಯಾಗಿ ಮಾಡಿಬಿಟ್ಟೆ. ಆದರೆ ಈ ಮದುವೆನಲ್ಲಿ ಅವಳಿಗೇನು ಮಾಡಿದಂಥ ಸ್ಥಿತಿನ ತಲುಪಿಟ್ಟಿದ್ದೀನಲ್ಲ ನಾನು. ಈ ಅಪ್ಪನ ಬಗ್ಗೆ ಅವಳು ಏನು ಅನ್ಕೊಂತಾಳೋ ಏನು ಕತೆನೋ. ಪೂರ್ವಿಗೇನು ಅಷ್ಟು ಚಿಕ್ಕ ಬುದ್ಧಿ ಇಲ್ಲ. ಅವಳಿಗೂ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತೈತೆ. ನೀವೇನು ಸ್ಯಾನೆ ಯೋಚನೆ ಮಾಡಬೇಡಿ. ತಾವ್ನಿ ಬಂದ್ಯಾ? ಹೋಗಿ ಬೀರನ್ ಬಟ್ಟೆ ಬದಲಾಯಿಸ್ಕೊಂಬಾ, ಬಿಸಿಯಾಗಿ ದೋಸೆ ಮಾಡ್ಕೊಡ್ತೀನಿ. ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತವ? ನಾನು ಇವತ್ತು ಸ್ಕೂಲಿಂದ ವಾಪಸ್ ಬರ್ಬೇಕಾರೆ ಚಂಚಲ ಹಾಕೊಂಡು ನೋಡ್ದೆ. ಅವರು ಕಾರಲ್ಲಿ ಹೋಗ್ತಿದ್ರು. ಏನೋ ಚಂಚಲನ? ಎಲ್ಲಿ ನೋಡ್ದೆ? ಇಲ್ಲೇ ಪಕ್ಕದ ರೋಡಲ್ಲಿ. ಏನವ್ವ, ಅವ್ರೇನಾದ್ರೂ ನಿನ್ನ ನೋಡಿದ್ರ? ಗೊತ್ತಾಗೋದ್ರೆ ನಮ್ಮ ಕತೆ ಮುಗೀತಣಯ್ಯ. ನಾವು ಬೆಂಗಳೂರಿನಾಗ ಇದೀವಿ ಅಂತ ಗೊತ್ತಾಗೋಯ್ತದೆ. ಇಲ್ಲ ಅವ್ರು ನನ್ನ ನೋಡ್ಲಿಲ್ಲ. ನನ್ನ ಪಾಡಿಗೆ ನಾನು ಜೋರಾಗಿ ನಡ್ಕೊ ಬಂದ್ಬಿಟ್ಟೆ. ಅವ್ರಿಗೆ ನಾನು ಅಂತ ಗೊತ್ತಾಗಿಲ್ಲ. ಅಂದ್ರಲ್ಲಾದ್ರೂ ಊರಿ ಮುಖ ಕಾಣಿಸ್ಬಾರ್ದ? ಎಲ್ಲದ್ರಲ್ಲೂ ಗುಂಗಟ್ಟೆ ಇದೆ. ಇದೆ, ಇದನ್ನೇ ಹುಡುಕ್ತಾ ಇದ್ದಿದ್ದು. ಸಿಕ್ತ. 2-3 ಆದರೂ ಸಿಕ್ತಲ್ಲ. ಇದೇ ನನಗೆ ಬೇಕಾಗಿದ್ದು. ಏನು ಹೇಳ್ತಾ ಇದ್ದ ನಂದನ್ನು? ಪ್ರೂಫ್ ಕೇಳ್ತಿದ್ದೆ ಅಲ್ವಾ? ಪದ್ಮಿನಿ, ನಂದನಿದ್ದಾನೆ ಅನ್ನೋ ಒಂದು ಧೈರ್ಯದಿಂದ ಆರಾಮಾಗಿದ್ಯಾ. ಏನು ಮುಂದೆ ಇದೆ ನಿನಗೆ? ಸಾಕು, ಇಷ್ಟು ಸಿಕ್ತಲ್ಲ ಪ್ರೂಫ್.
ಹಲೋ. ಹೇಯ್, ನಿನ್ನ ಗಂಡ ನಂದನ್ ನನಗಿರೋ ಭಕ್ತನಲ್ವಾ? ಬೇಕಾದರೆ ಹೋಗಿ ಅಮ್ಮಾಜಿಗೆ ಹೇಳ್ಕೊ ಅಂತ ಹೇಳ್ತಾನೆ. ಈ ಶೋಭನ ಕೆಣಗ್ದಷ್ಟು ವಿಷಕಾರೋ ಸರ್ಪ ಆಗ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ ನಿಮಗೆ? ಅಂದರೆ ನೀವೇನು ಹೇಳಕ್ಕೆ ಬರ್ತಿದ್ದೀರಾ? ಅಮ್ಮಾಜಿಗೆ ಸತ್ಯ ಹೇಳ್ತೀನಿ ಅಂದರೆ ಪ್ರೂಫ್ ಇಲ್ಲದೆ ಯಾವುದೇ ಕಾರಣಕ್ಕೂ ಅಮ್ಮಾಜಿ ನಂಬಲ್ಲ ಅಂತ ಹೇಳ್ತಾನೆ ನಿನ್ನ ಗಂಡ ಅಲ್ವಾ? ನಾನಷ್ಟು ಸುಲಭ ಅಲ್ಲ. ಬಂಡೆನ ಕೊರ್ದು ಬಿಲ ತೋಡೋ ಜಾಯಮಾನ ನಂದು. ಕೊನೆಗೂ ಪ್ರೂಫ್ನ ಹುಡುಕಾಯ್ತು. ಇನ್ನೇನಿದ್ರು ಆ ಪ್ರೂಫ್ನ ತಗೊಂಡೋಗಿ ಅಮ್ಮಾಜಿಗೆ ಕೊಡೋದಷ್ಟೇ ಬಾಕಿ. ಪ್ರೂಫ್ನ ತಗೊಂಡೋಗಿ ಅಮ್ಮಾಜಿಗೆ ತೋರಿಸ್ಲಾ ಅಥವಾ ನೀನು ನಿನ್ನ ಗಂಡನಿಗೆ ಹೇಳಿ ನನಗೆ ಕೊಡಬೇಕಾಗಿರೋ ದುಡ್ಡನ್ನ ಕೊಡಿಸ್ತೀಯ? ನೀನೇ ಯೋಚನೆ ಮಾಡು. ನಾಳೆ ಬೆಳಿಗ್ಗೆವರೆಗೂ ಅಷ್ಟೇ ಟೈಮು. ಬೇಡ, ಅಮ್ಮಾಜಿಗೇನು ಹೇಳಬೇಡ. ನಿನಗಿರೋ ಭಯ ನಿನ್ನ ಗಂಡನಿಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆದರೆ ಏನು ಮಾಡೋದು, ನಿನ್ನ ಗಂಡನಿಗೆ ಓವರ್ ಕಾನ್ಫಿಡೆನ್ಸ್. ಈ ಶೋಭ್ ಏನು ಮಾಡ್ತಾನೆ ಅನ್ನೋ ತಾತ್ಸಾರ. ನೋಡೋ, ಇದೇ ಶೋಭೆ ನಿನ್ನನ್ನು ಈ ಸ್ಥಿತಿಗೆ ತಂದಿಟ್ಟಿರೋದು. ನನಗದೆಲ್ಲ ಗೊತ್ತಿಲ್ಲ. ನಾಳೆ ನನಗೆ ನನ್ನ 10 ಲಕ್ಷ ದುಡ್ಡು ಬೇಕು. ನೀನು ಕೊಡಿಸ್ಬೇಕಷ್ಟೇ. ಯಾಕೆ ದೇವ್ರೆ ಎಲ್ಲ ಸಮಸ್ಯೆನೂ ಒಟ್ಟಿಗೆ ಕೊಡ್ತಿದ್ಯಾ? ನಾನು ಪೂರ್ವಿ ನಿಶ್ಚಿತಾರ್ಥನೆ ನಿಲ್ಲಿಸ್ಲಾ ಅಥವಾ ನಂದನ್ ಅವ್ರಿಗೆ ಪೂರ್ವಿನೇ ನಿನ್ನ ಹೆಂಡತಿ ಅಂತ ಒಪ್ಸಕ್ ಪ್ರಯತ್ನ ಮಾಡ್ಲಾ? ಈ ಕಡೆ ಈ ಶೋಭರಾಜ್ನ ತಡಿಲ. ಆ ಶೋಭರಾಜು ರಾತ್ರಿ ಫೋನ್ ಮಾಡಿದ್ದ ಅಂತ ನಂದನ್ ಅವ್ರಿಗೆ ಹೇಳ್ತೀನಿ. ಅದೇನೋ ಪ್ರೂಫ್ ಸಿಕ್ಕೈತೆ ಅಂತ ಬೇರೆ ಹೇಳಿದ್ದ. ನಂದನ್ ಅವರೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಂದನ್ ಅವರೇ, ಅದು ಪದ್ಮಿನಿ, ನಾನು ನಿಂಗೇನು ಹೇಳಬೇಕು. ಏನಂದರೆ ನೆನ್ನೆ ಪೂರ್ವಿ ದೇವಸ್ಥಾನದಲ್ಲಿ ಹೇಳಿದ ಪ್ರತಿ ಮಾತು ಸರಿಯಾಗಿದೆ. ಪ್ಲೀಸ್ ಅದಕ್ಕೆ ಒಪ್ಕೋ ಪದ್ಮಿನಿ. ಅಯ್ಯೋ ದ್ಯಾವ್ರೆ, ಮತ್ತೆ ಈ ವಿಷಯ ಯಾಕೆ ತೆಗೆದ್ರು ಇವರು? ಹೆಂಗಾದರೂ ಇವರಿಂದ ತಪ್ಪಿಸ್ಕೋಬೇಕು. ನೋಡು, ಯಾರಿಗೂ ಏನೂ ಗೊತ್ತಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ನಾನಿನ್ನ ತಾಳಿ ಕಟ್ಬಿಡ್ತೀನಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸರಿನಾ? ಒಂದು ನಿಮಿಷ ನಂದನ್ ಅವರೇ, ಅತ್ತೆ ಮಾವ ಎಲ್ರಿಗೂ ಕಾಫಿ ಕೊಡಬೇಕು. ಕಾಫಿ ಯಾರೋಗ್ತೈತೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಪದ್ಮಿನಿ, ಪದ್ಮಿನಿ ನಿಂತ್ಕೋ. ಪದ್ಮಿನಿ, ಪದ್ಮಿನಿ ನಿಂತ್ಕೋ. ಪದ್ಮಿನಿ, ಪದ್ಮಿನಿ. ಬಾವಾ, ಅಕ್ಕನ ಹತ್ರ ಮಾತಾಡಿದ್ರಾ? ಆ ವಿಷಯ ತೆಗೆದಿದ್ದ ಹಾಗೆ ಬೇರೆನೋ ಕೆಲಸದ ನೆಪ ಹೇಳಿ ಹೊರಟೋದ್ಲು. ಅಯ್ಯೋ, ಏನು ಮಾಡೋದು? ನೀನು ಟೆನ್ಷನ್ ಮಾಡ್ಕೋಬೇಡ. ಇವತ್ತು ನಾನು ಅವಳನ್ನು ಒಪ್ಪಿಸ್ತೀನಿ. ಮುಗಿತಾ ಎಲ್ರಿಗೂ ಕಾಫಿ ಕೊಟ್ಟಿದ್ದು? ಈಗ ನಾನು ಮಾತಾಡ್ಬೋದಾ? ಇವ್ರು ಹೆಂಗಾದರೂ ಮಾಡಿ ನನ್ನ ಒಪ್ಪಿಸ್ಲೇಬೇಕು ಅಂತ ಪಣ ತೊಟ್ಟವ್ರೆ. ನಾನು ಮಾತ್ರ ಇವ್ರ ಮಾತಿಗೆ ಬಗ್ಬಾರ್ದು. ನೋಡು ಪದ್ಮಿನಿ, ಇದು ತುಂಬ ಸಿಂಪಲ್ ವಿಷಯ. ಆದರೆ ನೀನು ಇದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದೀಯ. ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ. ಸೇಮ್ ಹಾಗೇನೆ. ಪೂರ್ವಿ ಹೇಳ್ದಂಗೆ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗತ್ತೆ ಪದ್ಮಿನಿ. ಒಂದು ನಿಮಿಷ ನಂದನ್ ಅವರೇ, ಅತ್ತೆಮ್ಮನನ್ನು ಆಗಲೇ ಕರೆದಿದ್ರು. ಬನ್ನಿ ಅಲ್ಲೇ ಮಾತಾಡೋಣ. ಪದ್ಮಿನಿ, ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ. ನಂದನ್, ಕಾಫಿ ಕುಡ್ದೇನೋ? ಹ್ಞೂ ಅಮ್ಮ. ಹೆಂಡ್ತಿನ ಮಾತಾಡ್ಸೋಕ್ಕೆ ಅಂತ ಬಂದೆ, ಆದರೆ ಇಲ್ಲಿ ಅಮ್ಮನೂ ಇದ್ದೀನಿ. ಅದಕ್ಕೆ ಮುಖ ಪೆಚ್ಚಾಗಿದೆಯಾ? ಹಾಗೇನಿಲ್ಲಮ್ಮ. ನನಗೆ ಗೊತ್ತು ಕಣೋ.
ಪೂರ್ವಿ ಯಾಕಮ್ಮ ಅಲ್ಲೇ ನಿಂತಿದ್ಯಾ ಬಾ. ಈ ಪೂರ್ವಿಗೆ ಮದ್ವೆ ಫಿಕ್ಸ್ ಆದಾಗಿಂದ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಪದ್ಮಿನಿ, ಪಾಪ ಪೂರ್ವಿಗೆ ಮದ್ವೆ ಬಗ್ಗೆ ಭಯ ಇರತ್ತೆ. ಹೊಂದ್ಕೊಳ್ಳೋದು ಹೇಗೋ ಏನೋ, ಖುಷಿಯಾಗಿರ್ತೀನೋ ಇಲ್ವೋ ಅಂತ ಆತಂಕ ಶುರು ಆಗಿರತ್ತೆ. ನೀನು ಅವಳಿಗೆ ಧೈರ್ಯ ಹೇಳಬೇಕು, ಸರಿನಾ? ಏ ಅಮ್ಮ, ಪದ್ಮಿನಿಗೆ ನೀನು ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಇವಳಿಗಾಗಲೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದನ್ನೆಲ್ಲ ಖಂಡಿತ ಪೂರ್ವಿಗೆ ಹೇಳಿರ್ತಾಳೆ. ಇವಳು ಮೊದಲು ಭಯ ಸಂಕೋಚದಲ್ಲೇ ಇರ್ತಿರ್ಲಿಲ್ವಾ? ಆದರೆ ಈಗ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಅದರಲ್ಲೂ ಗಂಡನ ಪ್ರೀತಿ ಮಾಡಿದ್ರಲ್ಲಂತೂ ಪಳಗ್ಬಿಟ್ಟಿದ್ದಾಳೆ. ಅಬ್ಬಬ್ಬಾ, ಅದೇನು ಪ್ರೀತಿ, ಅದೇನು ಕಾಳಜಿ ನನ್ ಕಂಡ್ರೆ. ಒಂದು ಕ್ಷಣ ನಾನು ಬಿಟ್ಟಿರಲ್ಲ ಅಂತಾಳೆ. ನಾಳೆ ದಿನ ಪೂರ್ವಿನ ಅವಳ ಗಂಡನ ಮನೆಗೆ ಹೋದಾಗ ಹೀಗೆ ಖುಷಿಯಾಗಿರ್ತಾಳೆ. ಅದರಲ್ಲೂ ಇಷ್ಟಪಟ್ಟವ್ರ ಜೊತೆ ಜೀವನ ಸಾಕ್ತಿದೆ ಅಂದಾಗ ಎಲ್ಲ ಖುಷಿಯಾಗೇ ಇರುತ್ತಲ್ವಮ್ಮ. ಒಂದು ನಿಮಿಷ, ಅಮ್ಮಾಜಿಗೆ ಏನಾದರೂ ಬೇಕಾ ಅಂತ ಕೇಳ್ಕೊಂಬರ್ತೀನಿ. ಅವ್ರು ಕಾಫಿನೂ ಕುಡ್ದಿಲ್ಲ. ನಂದನ್ ನೋಡು, ಅವಳನ್ನ ನಾಚ್ಕೊಂಡು ಎದ್ದು ಹೋದ್ಲು.